ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪ ಪ್ರಕರಣ ಇವತ್ತು ಉತ್ಖನನೋ ಅಥವಾ ಹೊಸ ಗುರುತನ್ನ ಕಾರ್ಯ ಮಾಡ್ತಾರೆ. ಹೊಸ ಸ್ಥಳವನ್ನ ಗುರುತಿಸುವಂತ ಕಾರ್ಯನೋ ಅಥವಾ ಇವತ್ತು ಉತ್ಖನನವೋ ಗೊತ್ತಿಲ್ಲ. ಇಂದಿನ ಉತ್ಖನನ ಸ್ಥಳವೇ ಇನ್ನೂ ನಿಗೂಢವಾಗಿದೆ. ಯಾವ ಜಾಗದಲ್ಲಿ ಶೋಧ ಕಾರ್ಯ ನಡೆಯುತ್ತೆ ಅನ್ನೋದೇ ಗೊತ್ತಿಲ್ಲ. ಇವತ್ತು ಹೊಸ ಸ್ಥಳದಲ್ಲಿ ಶೋಧ ನಡೆಯುತ್ತೆ, ಆದ್ರೆ ಯಾವ ಸ್ಥಳ ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ. ಇನ್ನು ನಿಗೂಢವಾಗಿದೆ ಆ ಜಾಗ. ಕೆಲವೇ ಕ್ಷಣಗಳಲ್ಲಿ ಶೋಧ ಕಾರ್ಯ ನಡೆಯುತ್ತೆ. ನಡೆದ ನಂತರ ಗೊತ್ತಾಗುತ್ತೆ ಎಷ್ಟನೇ ಪಾಯಿಂಟ್ ಇದು ಅಂತ ಹೇಳಿ. 13ನೇ ಪಾಯಿಂಟ್ ಅಲ್ಲಿ ನಡಿಬೇಕಾಗಿತ್ತು, ಆದ್ರೆ GPR ಮಷಿನ್ ಇನ್ನೂ ಕೂಡ ಸಿಕ್ಕಿಲ್ಲ. ಹಾಗಾಗಿ ಇವತ್ತು 13ನೇ ಪಾಯಿಂಟ್ ನಲ್ಲಿ ಶೋಧ ಕಾರ್ಯ ನಡೆಯಲ್ಲ. ನಿನ್ನೆ 15ನೇ ಪಾಯಿಂಟ್ ಅಲ್ಲಿ ನಡೆಸಿದ್ರು, ಅಲ್ಲಿ ಏನೂ ಸಿಗ್ಲಿಲ್ಲ. ನಾವು ಪ್ರತಿನಿಧಿ ಶಶಿಧರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿಧರ್, ಇವತ್ತು ಯಾವ ಜಾಗದಲ್ಲಿ ಉತ್ಖನನ ಮಾಡ್ತಾರೆ ಅನ್ನೋದೇ ಗೊತ್ತಿಲ್ಲ. ಒಂದು ಉತ್ಖನನ ಮಾಡ್ತಾರೋ ಅಥವಾ ಇವತ್ತು ಕೂಡ ಇನ್ನೊಂದಷ್ಟು ಪಾಯಿಂಟ್ಗಳನ್ನ ಮಾರ್ಕ್ ಮಾಡ್ತಾರೋ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ. ಬಹಳ ಗೊಂದಲ ಇದೆ. ಇವತ್ತು ಯಾವ ಕಾರ್ಯ ನಡೆಸ್ತಾರೆ, ಇನ್ನೇನಾದ್ರೂ ಹೊಸ ಪಾಯಿಂಟ್ಗಳನ್ನ ತೋರಿಸಿದಾನ ಅಥವಾ ಹೇಗೆ? ಖಂಡಿತ ಸಿಂಧೂರ, ಏನು 11ನೇ ದಿನ ನಡೀತಿರುವಂತ SITಯ ಶೋಧ ಕಾರ್ಯಕ್ಕೆ ದಿನದಿನಕ್ಕೂ ಒಂದು ರೀತಿಯಂತ ಟ್ವಿಸ್ಟ್ ಅನ್ನ ಏನು ಈ ಒಂದು ಮುಸುಕುದಾರಿ ಕೂಡ ಕೊಡ್ತಿದ್ದಾನೆ ಅನ್ನೋದು ಕೂಡ ಸ್ಪಷ್ಟವಾಗಿ ಹೇಳ್ಬೋದು. ಯಾಕಂದ್ರೆ ಇದುವರೆಗೂ ಕೂಡ 15 ಪಾಯಿಂಟ್ಗಳನ್ನ ತೋರಿಸಿದ್ದ, ಇಂತಿಂತ ಕಡೆ ನಾನು ಶವಗಳನ್ನ ಹೂತಿದ್ದೆ ಅಂತ. ಇವತ್ತು ಕೂಡ ಬೆಳಿಗ್ಗೆ 10 ಗಂಟೆಗೆ ಕೂಡ SIT ಕಚೇರಿಗೆ ಹಾಜರಾಗಿ SIT ಅಧಿಕಾರಿಗಳ ಮುಂದೆ ಒಂದು ದೂರನ್ನು ಕೂಡ ಕೊಟ್ಟಿದ್ದಾನೆ. ನನಗೆ ಮತ್ತೊಂದಷ್ಟು ಭದ್ರತೆ ಬೇಕು, ಯಾಕಂದ್ರೆ ಮೊನ್ನೆ ನಡೆದಂತ ಘಟನೆಗೆ ಸಂಬಂಧಪಟ್ಟಂತೆ ನನ್ನ ಮೇಲೆ ಕೂಡ ಅಟ್ಯಾಕ್ ಮಾಡುವಂತ ಸಾಧ್ಯತೆ ಇದೆ. ನನಗೂ ಕೂಡ ಬಂದೋಬಸ್ತನ್ನ ಕೊಡಬೇಕು ಅಂತ ಹೇಳಿದ್ರೆ ಆಯ್ತು ಕೊಡ್ತೀವಿ ಅಂತ ಕೂಡ ಹೇಳಿದರೆ, ನೀವು ಬಂದೋಬಸ್ತ್ ಕೊಡೋದಾದ್ರೆ ಮತ್ತೊಂದಷ್ಟು ಜಾಗಗಳನ್ನ ತೋರಿಸ್ತೇನೆ ಅಂತ ಕೂಡ ಹೇಳಿದರೆ. ಇದೇ ಕಾರಣಕ್ಕಾಗಿ AC ಸ್ಟೆಲ್ಲಾ ವರ್ಗೀಸ್ ಅವರನ್ನು ಕೂಡ ಈಗ SIT ಕಚೇರಿ ಕೂಡ ಬಂದಿದ್ದಾರೆ, ಮತ್ತೆ SP ಅವರು ಕೂಡ ಬಂದಿದ್ದಾರೆ. ಅದೇ ರೀತಿ ಕೂಡ SITಯ ಮುಖ್ಯಸ್ಥರಾಗಿರುವಂತಹ ಪ್ರಣವ್ ಮೊಹಂತಿ ಅವರು ಕೂಡ ಇಲ್ಲೇ ಠಿಕಾಣಿಯನ್ನು ಕೂಡ ಹೂಡಿದ್ದಾರೆ. ಈಗ ಕೆಲವೇ ಕ್ಷಣಗಳಲ್ಲಿ ಏನು ಈ ಒಂದು ಮುಸುಕುದಾರಿ ಎಲ್ಲಿ ಜಾಗವನ್ನ ಮತ್ತೊಂದು ಪಾಯಿಂಟ್ ಅನ್ನ ತೋರಿಸೋಣ ಆ ಪಾಯಿಂಟ್ಗೂ ಕೂಡ ಹೋಗಿ ಇವತ್ತು ಏನು ಶೋಧ ಕಾರ್ಯಾಚರಣೆಯನ್ನು ಕೂಡ ಮಾಡೋದಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಎಲ್ಲಾ ರೀತಿಯನ್ನು ಕೂಡ ವಾಹನ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಮುಸುಕುದಾರಿ ಇಟ್ಟಿದ್ದಂತ ಬೇಡಿಕೆಗೆ ಸಂಬಂಧಪಟ್ಟಂತೆ ಆತನಿಗೆ ಪ್ರತ್ಯೇಕವಾಗಿ ಒಂದು ವಾಹನ ಕೂಡ ಮಾಡಲಾಗಿದೆ. ಆತನಿಗೆ 2 ಗನ್ಮನ್ಗಳನ್ನು ಕೂಡ ಕೊಡಲಾಗಿದೆ. ಮತ್ತೆ ಆತನನ್ನು ಕೂಡ ಎಲ್ಲಿ ತೋರಿಸ್ತಾನೋ ಅಂತ ಸ್ಥಳಕ್ಕೆ ಪೊಲೀಸ್ ವಾಹನದಲ್ಲೇ ಕರ್ಕೊಂಡು ಹೋಗ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಒಂದು ಎಸ್ಕಾರ್ಟ್ ಕೂಡ ಹೋಗುತ್ತೆ. ಮತ್ತೆ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತ್ ನಲ್ಲಿ ಕಾರ್ಯಾಚರಣೆ ಕೂಡ ಮಾಡ್ತಾರೆ. ಇದೆಲ್ಲ ಶೋಧ ಕಾರ್ಯಾಚರಣೆ ನಡೀತಿರಬೇಕಾದ್ರೆ ಮತ್ತೊಂದಷ್ಟು ಜನ ದೂರದಾರರು ಕೂಡ ಈಗ SIT ಮುಂದೆ ಬರ್ತಿದ್ರೆ ಯಾವುದು ಮುಸುಕುದಾರಿ ಹೇಳಿರೋದು ಸತ್ಯ, ನಾವು ಕೂಡ ಆತನು ಶವಗಳನ್ನ ಊತಿಟ್ಟಿದ್ದು ನೋಡಿದ್ದೇವೆ, ಆತನು ಗೊತ್ತಿಲ್ಲದದ್ದು ಒಂದಷ್ಟು ಶವಗಳು ಕೂಡ ಊತಿರೋದು ಕೂಡ ನಮಗೆ ಗೊತ್ತಿದೆ, ನಮಗೆ ಅವಕಾಶ ಕೊಟ್ರೆ ನಾವು ಹೇಳಿದಂತ ಕಡೆನೂ ಕೂಡ ನೀವು ಶೋಧ ಕಾರ್ಯಾಚರಣೆಯನ್ನು ನಡೆಸಿ ಒಳ್ಳೆ ಒಂದಷ್ಟು ಶವಗಳು ಸಿಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೊಂದಷ್ಟು ದೂರಗಳು ಕೂಡ ಬರ್ತಿದೆ. ಹೀಗಾಗಿ ಮುಸುಕುದಾರಿ ತೋರಿಸಿದಂತ ಜಾಗದಲ್ಲಿ ಹೋಗಿ ಇವತ್ತು ಶೋಧ ಕಾರ್ಯಾಚರಣೆಯನ್ನ ಮಾಡ್ತಾರ. ಎಸ್ ಸಿಂಧೂರ, ಈಗ ಶೋಧ ಕಾರ್ಯಾಚರಣೆಗೆ ತೆರಳುತ್ತಾ ಇದ್ದಾರೆ ಮುಸುಕುದಾರಿ ಅಂತ ಈಗ ಇದೇ ಕಾರ್ನಲ್ಲಿ ಹೋಗ್ತಿದ್ದಾರೆ. ಮತ್ತೆ SP ಅವರು ಕೂಡ ಹೋಗ್ತಿದ್ದಾರೆ. ಅದೇ ರೀತಿಯಲ್ಲಿ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತ್ ನೇತೃತ್ವದಲ್ಲಿ ಈಗ ಶೋಧ ಕಾರ್ಯಾಚರಣೆಗೆ ಹೋಗ್ತಿದ್ದಾರೆ. ಯಾವ ಸ್ಥಳದಲ್ಲಿ ಖಂಡಿತ ಸಿಂಧೂರ ಮುಸುಕುದಾರಿ ಹೋಗ್ತಿರುವಂತ ಜಾಗ ಇದುವರೆಗೂ ಕೂಡ ಸಾಕಷ್ಟು ನಿಗೂಢವಾಗಿದೆ. ಯಾಕಂದ್ರೆ ಇದುವರೆಗೂ ಕೂಡ ಧರ್ಮಸ್ಥಳದ ಅಕ್ಕಪಕ್ಕದಲ್ಲಿ ಬೆಳ್ತಂಗಡಿ ರಸ್ತೆಯಲ್ಲಿ ಸುಮಾರು 12 ಪಾಯಿಂಟ್ಗಳನ್ನು ಕೂಡ ಗುರುತಿಸಿದ್ದ. ಅದರಲ್ಲೂ ಕೂಡ ನೇತ್ರಾವತಿ ಪಕ್ಕದಲ್ಲಿ 13ನೇ ಪಾಯಿಂಟ್ ಗುರುತಿಸಿದ್ದ. ಅದನ್ನ ಹೊರತುಪಡಿಸಿ ಧರ್ಮಸ್ಥಳದಿಂದ ಬೆಂಗಳೂರಿಗೆ ಹೋಗುವಂತ ರಸ್ತೆಯಲ್ಲಿ ನಿನ್ನೆ ಕೂಡ 14 ಮತ್ತೆ 15 ಪಾಯಿಂಟ್ ಕೂಡ ತೋರಿಸಿದ್ದ. 14 ಮತ್ತೆ 15ನೇ ಪಾಯಿಂಟ್ ನಲ್ಲಿ ಕೂಡ ಶೋಧ ಕಾರ್ಯ ನಡೆಸಿದ್ರು ಕೂಡ ಯಾವುದೇ ರೀತಿಯಂತ ಒಂದೇ ಒಂದು ಕುರುಹು ಕೂಡ ಅಲ್ಲಿ ಸಿಕ್ಕಿರ್ಲಿಲ್ಲ. ಈಗ ಸದ್ಯಕ್ಕೆ 16ನೇ ಪಾಯಿಂಟ್ಗೆ ಹೋಗ್ತಾರೆ. ಇವತ್ತು 2 ಪಾಯಿಂಟ್ಗಳನ್ನ ತೋರಿಸ್ತೇನೆ ಅಂತ ಕೂಡ ಏನು ಮುಸುಕುದಾರಿ ಕೂಡ ಹೇಳಿದ್ದಾನೆ. ಈಗ ಈ ಕಡೆ ಧರ್ಮಸ್ಥಳ ಕಡೆಗೆ ಈಗ ಏನು SIT ಅಧಿಕಾರಿಗಳು ಮತ್ತೆ ಪೊಲೀಸ್ ಬಂದೋಬಸ್ತ್ ನಲ್ಲಿ ಕೂಡ ಈಗ ತೆರಳ್ತಾ ಇದ್ದಾರೆ. ಈಗ ಯಾವ ಕಡೆ ಹೋಗ್ತಾರೆ, ಯಾಕಂದ್ರೆ ಧರ್ಮಸ್ಥಳದಲ್ಲೇ ಆತ ಎಲ್ಲಾ ಕಡೆನೂ ಕೂಡ ಶೋಧ ಕಾರ್ಯಾಚರಣೆ ಮಾಡೋದಕ್ಕೆ ಎಲ್ಲಾ ಪಾಯಿಂಟ್ಗಳನ್ನು ಕೂಡ ಇದುವರೆಗೂ ಕೂಡ ಗುರುತಿಸಿರೋದು. ಏನು ಅಂತಂದ್ರೆ ಒಂದು ಆಶ್ಚರ್ಯ ಪಡುವಂತ ವಿಚಾರ ಅಂತಂದ್ರೆ ಅಲ್ಲಿ ಪ್ರತಿನಿತ್ಯನೂ ಕೂಡ ಧರ್ಮಸ್ಥಳ ಅಂತಂದ್ರೆ ಲಕ್ಷಾಂತರ ಜನ ಅಲ್ಲಿ ಸಂಚಾರವನ್ನು ಕೂಡ ಮಾಡ್ತಾ ಇರ್ತಾರೆ. ನೇತ್ರಾವತಿ ನದಿ ಘಟ್ಟದಲ್ಲಿ ಕೂಡ ಸಾಕಷ್ಟು ಜನ ಸ್ನಾನವನ್ನು ಮಾಡ್ತಿದ್ದಾರೆ. ಆದ್ರೆ ಈ ಮುಸುಕುದಾರಿ ತೋರಿಸಿರುವಂತ ಪ್ರತಿಯೊಂದು ಪಾಯಿಂಟ್ ಕೂಡ ಮೇನ್ ರೋಡ್ ಏನಿದೆ ಹಾಸನ ಟು ಮಂಗಳೂರು ಆ ಮುಖ್ಯ ರಸ್ತೆಯಲ್ಲೇ ಎಲ್ಲರ ಕಡೆನೂ ಕೂಡ ತೋರಿಸಿದ್ದಾನೆ. ಆದ್ರೆ 2 ಪಾಯಿಂಟ್ ಮಾತ್ರ ಅರಣ್ಯ ಪ್ರದೇಶದ ಒಳಗಡೆ ತೋರಿಸಿದ್ರೆ, 100 ಮೀಟರ್ ಒಳಗಡೆ ತೋರಿಸಿದ್ದಾರೆ 11ನೇ ಪಾಯಿಂಟ್. ಅದೇ ಅದನ್ನ ಹೊರತುಪಡಿಸಿದ್ರೆ 15ನೇ ಪಾಯಿಂಟ್ 400 ಮೀಟರ್ ಮೇನ್ ರೋಡ್ಗಿಂತಲೂ ಆಚೆ ತೋರಿಸಿದ್ರೆ, ಅದು ಕೂಡ ಧರ್ಮಸ್ಥಳದಿಂದ
200 ಮೀಟರ್ 2 ಕಿಲೋಮೀಟರ್ ದೂರದಲ್ಲಿ. ಇವತ್ತು 15ನೇ ಪಾಯಿಂಟ್, 16ನೇ ಪಾಯಿಂಟ್ ಮತ್ತೆ 17ನೇ ಪಾಯಿಂಟ್ ಧರ್ಮಸ್ಥಳದಲ್ಲೇ ತೋರಿಸ್ತಾನ, ಇಲ್ಲ ಧರ್ಮಸ್ಥಳ ಬಿಟ್ಟು 1 ಕಿಲೋಮೀಟರ್ ದೂರದಲ್ಲಿ ಏನಾದ್ರು ತೋರಿಸ್ತಾನ ಅಂತ ಹೇಳ್ಬಿಟ್ಟು ಸಾಕಷ್ಟು ಕುತೂಹಲ ಕೂಡ ಕೇಳಿಸಿದೆ. ಇದ್ರ ಜೊತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂತಂದ್ರೆ, ಈತನ ಶವಗಳನ್ನ ಊತಿಟ್ಟಿರೋದು ನಾವು ಕೂಡ ನೋಡಿದ್ದೇವೆ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ದೂರುದಾರರು ಕೂಡ ಈಗ ಬಂದಿದ್ದಾರೆ, ಸಾಕ್ಷಿಯನ್ನ ಹೇಳೋದು ಕೂಡ ಮುಂದೆ ಬರ್ತಿದ್ದಾರೆ. ಇದನ್ನ ಹೊರತುಪಡಿಸಿ ಮತ್ತೊಂದಷ್ಟು ಜನ ದೂರನ್ನು ಕೂಡ ಕೊಡ್ತಿದ್ದಾರೆ. ನಾವು ಕೂಡ ಶವಗಳನ್ನ ಊತಿಟ್ಟಿರೋದು ನೋಡಿದ್ದೇವೆ, ನಮಗೂ ಕೂಡ ಅವಕಾಶ ಕೊಡಿ, ಆ ಶವಗಳನ್ನು ಕೂಡ ನೀವು ಅಲ್ಲಿ ಕೂಡ ಶೋಧ ಕಾರ್ಯಾಚರಣೆಯನ್ನ ಮಾಡಿದ್ರೆ ಮತ್ತೊಂದಷ್ಟು ಹೆಣಗಳು ಸಿಗುವಂತ ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು ಕೂಡ ಮತ್ತೊಂದಷ್ಟು ದೂರುಗಳು ಬಂದಿದೆ. ಈ ಎಲ್ಲಾ ದೂರುಗಳನ್ನು ಕೂಡ SIT ಅಧಿಕಾರಿಗಳು ಈಗಾಗಲೇ ಸ್ವೀಕಾರವನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅವರಿಗೆ ಪ್ರತಿ ಉತ್ತರವನ್ನು ಕೂಡ ಕೊಟ್ಟು ನಮಗೆ ಅಗತ್ಯ ಬಿದ್ದಾಗ ನಾವು ಕರೆಯನ್ನ ಕೊಡ್ತೇವೆ, ಆ ಕರೆಯ ಸಮಯದಲ್ಲಿ ನೀವು ಬಂದು ನಮ್ಮ ಬಳಿ ಹಾಜರಾಗಿ ಆ ಒಂದು ನಿಮ್ಮ ಮುಂದೆ ನಾವು ಶೋಧ ಕಾರ್ಯಾಚರಣೆಯನ್ನ ಮಾಡ್ತೇವೆ ಅಂತ ಹೇಳ್ಬಿಟ್ಟು ಕೂಡ ದೂರನ್ನು ಕೂಡ ಪೊಲೀಸರು ಕೂಡ ಸ್ವೀಕರಿಸಿದ್ದಾರೆ SIT ಅವರು. ಈಗ ಬಹಳ ಏನು ಇಂಟ್ರೆಸ್ಟಿಂಗ್ ಏನಂತಂದ್ರೆ, ಈ ಮುಸುಕುದಾರಿ ತೋರಿಸಿರುವಂತ ಪಾಯಿಂಟ್ಗಳಲ್ಲಿ ಇದುವರೆಗೂ ಒಂದು 2-3 ತಲೆಬುರುಡೆ ಸಿಕ್ಕಿದೆ, ಅದು ಕೂಡ ಮಹಿಳೆಯರದಲ್ಲ ಪುರುಷರದ್ದು ಅಂತ ಕೂಡ ಒಂದಷ್ಟು ಪೊಲೀಸರು ಏನು FSL ಅವರು ಕೂಡ ಖಾತ್ರಿಪಡಿಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಕೇಳಿ ಬರ್ತಿದೆ. ಹೀಗಾಗಿ ಈತ ಹೇಳಿರುವಂತ ಆರೋಪ ಏನಂದ್ರೆ, ಮುಸುಕುದಾರಿ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿ ಸಾಯಿಸಿ ಆ ಒಂದು ಶವಗಳನ್ನ ನಾನು ಕೊಡ್ತಾ ಇದ್ರು, ಆ ಉಳುವಂತ ಕೆಲಸವನ್ನ ನಾನು ಮಾಡ್ತಿದ್ದೆ ಅಂತ ಕೂಡ ಹೇಳಿದ್ದ. ಇದೇ ಕಾರಣಕ್ಕಾಗಿ ಎಲ್ಲೆಲ್ಲಿ ಶವಗಳನ್ನ ನಾನು ಊತಿಟ್ಟಿದ್ದೆ ಅದನ್ನ ನಾನು ನಿಖರವಾಗಿ ಸ್ಪಷ್ಟವಾಗಿ ತೋರಿಸ್ತೇನೆ, ಇದೇ ಜಾಗದಲ್ಲಿ ನೀವು ಏನು ಭೂಮಿಯನ್ನ ಅಗೆಯಿರಿ, ಅಲ್ಲಿ ಶವಗಳು ಸಿಗುತ್ತೆ ಅಂತ ಕೂಡ ಸ್ಪಷ್ಟವಾಗಿ ಆತನೇ ತೋರಿಸಿದಂತ ಜಾಗದಲ್ಲೇ ಇದುವರೆಗೂ ಕೂಡ 15 ಪಾಯಿಂಟ್ ಅಲ್ಲಿ SIT ಅಧಿಕಾರಿಗಳು ಶೋಧ ಕಾರ್ಯಾಚರಣೆಯನ್ನ ಮಾಡಿದ್ರು ಕೂಡ ಇದುವರೆಗೂ ಯಾವುದೇ ರೀತಿಯಂತ ಕಳೆಬರಹ ಸಿಕ್ಕಿಲ್ಲ. ಈಗ 16ನೇ ಪಾಯಿಂಟ್ ಕರ್ಕೊಂಡು ಹೋಗ್ತಿದ್ದಾನೆ. 16ನೇ ಪಾಯಿಂಟ್ ನಲ್ಲಿ ಏನಾಗುತ್ತೋ ಕೂಡ ಗೊತ್ತಿಲ್ಲ, ಬರೀ ಗೈಲಿನಲ್ಲಿ SIT ಅಧಿಕಾರಿಗೆ ಬರ್ತಾರೆ ಅನ್ನೋ ಗೊತ್ತಿಲ್ಲ. ಪಾಪ ಇವತ್ತು ಸರ್ಕಾರಿ ರಜೆ ಇದೆ, ಸರ್ಕಾರಿ ರಜೆ ಅಂತಂದ್ರೆ ಸಾಕು, ಏನು ಶನಿವಾರ ಮತ್ತೆ ಭಾನುವಾರ ಹ್ಯಾಪಿಯಾಗಿ ಅವ್ರ ಫ್ಯಾಮಿಲಿ ಜೊತೆ ಅಧಿಕಾರಿಗಳು ಇರ್ತಾರೆ. ಥ್ಯಾಂಕ್ಸ್ ಅ ಲಾಟ್ ಶಶಿಧರ್, ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಕಂಟಿನ್ಯೂ. ಥ್ಯಾಂಕ್ ಯು ಸೋ ಮಚ್.